ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಅತಿ ಮುಖ್ಯವಾದಂತಹ ವಿಷಯವಾದ ಸಮಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಹೊಂದಿ. ಹಾಗಿದ್ರೆ ಸಮಾಸ ಅಂದ್ರೆ ಏನು ನೋಡೋಣ. ಸಮಾಸ ಅಂದ್ರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದೇ ಸಮಾಸ. ನೋಡಿ, ಹೇಳ್ತಾ ಇದೆ ಇಲ್ಲಿ ನಿಯಮ. ಏನ್ ಹೇಳ್ತಾ ಇದೆ ಸಮಾಸದ ನಿಯಮ ಅಂತ ಹೇಳಿದ್ರೆ, ಇಲ್ಲಿ ಎರಡು ಅಥವಾ ಅನೇಕ ಪದಗಳು ಬರುತ್ತೆ. ಆಯ್ತಾ? ನಾವು ಸಂಧಿಯನ್ನ ಮಾಡ್ಬೇಕಾದ್ರೆ ಪೂರ್ವ ಪದ ಉತ್ತರ ಪದ ಅಂತ ತಗೊಳ್ತೀವಲ್ವಾ, ಇಲ್ಲೂ ಅಷ್ಟೇ ಎರಡು ಅಥವಾ ಅನೇಕ ಪದಗಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅರ್ಥಕ್ಕೆ ಅನುಸಾರವಾಗಿ ಬರುತ್ತೆ. ಆದ್ರೆ ಮಧ್ಯದಲ್ಲಿ ಏನಾಗುತ್ತೆ, ವಿಭಕ್ತಿ ಪ್ರತ್ಯಯದಿಂದ ಏನಾಗುತ್ತೆ, ಅದು ಲೋಪ ಆಗಿ ಅದೇನಾಗುತ್ತೆ, ಒಂದು ಪದವಾಗಿ ಹೊರಹೊಮ್ಮುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ, ಸಮಾಸ ಅಂತ ಕರಿತೀವಿ. ಹಾಗಿದ್ರೆ ಸಮಾಸದಲ್ಲಿ ಬರುವ ಮೊದಲನೆಯ ಪದವು ಏನಾಗಿರುತ್ತೆ ಅಂತ ಹೇಳಿದ್ರೆ ಪೂರ್ವ ಪದ ಆಗಿರುತ್ತೆ. ಎರಡನೆಯ ಪದವು ಉತ್ತರ ಪದ ಆಗಿರುತ್ತೆ. ಸಮಸ್ತ ಪದವನ್ನ ಬಿಡಿಸಿ ಬರೆಯುವುದಕ್ಕೆ ನಾವೇನಂತ ಕರಿತೀವಿ, ವಿಗ್ರಹ ವಾಕ್ಯ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ನಾವು ಸಂಧಿಯಲ್ಲಿ ಹೇಗೆ ನಾವು ಪೂರ್ವ ಪದ ಉತ್ತರ ಪದ ಅಂತ ತಗೊಂಡು ನಾವು ಸಂಧಿ ಕಾರ್ಯ ಅಂತ ಕರಿದ್ವಿ ಅಲ್ವಾ, ಅದೇ ತರನೇ ಸಮಾಸ ಅಂತ ನಾವು ತಗೊಂಡಾಗ ಇಲ್ಲೂ ಪೂರ್ವ ಪದ ಇರುತ್ತೆ, ಉತ್ತರ ಪದ ಇರುತ್ತೆ. ಇಲ್ಲಿ ನಾವು ಏನಂತ ಕರಿತೀವಿ, ವಿಗ್ರಹ ವಾಕ್ಯ ಅಂತ ನಾವು ತಗೊಳ್ತೀವಿ. ಯಾವ್ದನ್ನ, ಸಮಸ್ತ ಪದವನ್ನ ನಾವು ಬಿಡಿಸಿ ಬರಿತೀವಲ್ವಾ. ಸಮಸ್ತ ಪದ ಅಂತ ಹೇಳಿದ್ರೆ ಒಂದು ಪದ ಇರುತ್ತೆ, ಅದನ್ನ ನಾವು ಬಿಡಿಸಿ ಬರಿತೀವಲ್ವಾ, ಅದನ್ನ ನಾವೇನಂತ ಕರಿತೀವಿ, ವಿಗ್ರಹ ವಾಕ್ಯ ಅಂತ ನಾವು ಅದನ್ನ ಕರಿತೀವಿ. ಇಲ್ಲಿ ಗಮನಿಸಿ, ಪೂರ್ವ ಪದ ಅಂತ ಹೇಳಿದ್ರೆ ಸಮಾಸ ಪದವನ್ನ, ಅಂದ್ರೆ ಈಗ ಒಂದು ಪದವನ್ನ ನಮ್ಗೆ ಕೊಟ್ಟಿರ್ತಾರೆ ಅಲ್ವಾ, ಆ ಪದವನ್ನ ನಾವು ಬಿಡಿಸಿದಾಗ ಅಲ್ಲಿ ಮೊದಲನೇ ಪದ ಇರುತ್ತಲ್ಲ, ಅದನ್ನ ನಾವು ಪೂರ್ವ ಪದ ಅಂತ ಕರಿತೀವಿ. ಉತ್ತರ ಪದ ಅಂತ ಹೇಳಿದ್ರೆ ಸಮಾಸ ಪದವನ್ನ ಬಿಡಿಸ್ಬೇಕಾದ್ರೆ ಎರಡನೇ ಪದ ಇರುತ್ತಲ್ಲ, ಇದನ್ನ ನಾವೇನಂತ ಕರಿತೀವಿ, ಉತ್ತರ ಪದ ಅಂತ ಕರಿತೀವಿ. ಹಾಗಿದ್ರೆ ಸಮಸ್ತ ಪದ ಅಂದ್ರೆ ಏನು? ಸಮಸ್ತ ಪದ ಅಂತ ಹೇಳಿದ್ರೆ ಪೂರ್ವ ಪದ ಮತ್ತು ಉತ್ತರ ಪದವನ್ನ ಬಿಡಿಸಿ ಬರೆದ ಪದವನ್ನ ಕೂಡಿಸಿ ಬರೆಯುವ ಪದಕ್ಕೆ ನಾವೇನಂತ ಕರಿತೀವಿ, ಸಮಸ್ತ ಪದ. ಇಲ್ಲಿ ಉದಾಹರಣೆಯನ್ನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಇದು ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಈಗ ನಾನು ಹೇಳ್ದೆ ಅಲ್ವಾ, ಪೂರ್ವ ಪದ ಉತ್ತರ ಪದ ಸಮಸ್ತ ಪದ. ಒಂದು ಪದ ಕೊಟ್ಟಿರ್ತಾರೆ. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ಮಳೆಗಾಲವನ್ನ ಬಿಡಿಸಿ ಬರೆದಾಗ ಮಳೆಯ ಪ್ಲಸ್ ಕಾಲ ಆಯ್ತು ಅಲ್ವಾ. ಈ ಪ್ಲಸ್ ಇದೆಯಲ್ಲ, ಈ ಪ್ಲಸ್ ನ ಎಡಭಾಗದಲ್ಲಿ ಬರೋದು ಪೂರ್ವ ಪದ ಆಗಿರುತ್ತೆ, ಈ ಪ್ಲಸ್ ನ ಬಲಗಡೆ ಬರುವಂತದ್ದು ಉತ್ತರ ಪದ ಆಗಿರುತ್ತೆ. ಸೊ ಇಲ್ಲಿ ಒಂದಷ್ಟು ಉದಾಹರಣೆಗಳು ಕೂಡ ಇದೆ ಅಲ್ವಾ. ಹೆಬ್ಬಾಗಿಲು ಅಂದ್ರೆ ಹಿರಿದು ಪ್ಲಸ್ ಬಾಗಿಲು ಅಂತ ಬರಿಬೇಕು ಅಲ್ವಾ. ಅದೇ ತರನೇ ದೇವ ಮಂದಿರ, ದೇವರ ಪ್ಲಸ್ ಮಂದಿರ ಆಗತ್ತೆ. ಹೆಜ್ಜೇನು ಯಾವ ರೀತಿ ಬಿಡಿಸ್ತೀರಾ, ಹಿರಿದು ಪ್ಲಸ್ ಜೇನು ಆಗತ್ತೆ. ಫ್ರೆಂಡ್ಸ್, ಇಲ್ಲಿ ಸಮಾಸದಲ್ಲಿ ಒಂದಷ್ಟು ನಿಯಮಗಳು ಒಳಗೊಂಡಿರುತ್ತೆ. ಏನೆಲ್ಲ ನಿಯಮಗಳನ್ನ ಸಮಾಸ ಹೊಂದಿರುತ್ತೆ ಆಗಿದ್ರೆ ನೋಡೋಣ. ಸಮಾಸ ಆಗ್ಬೇಕಾದ್ರೆ ಸಂಸ್ಕೃತ ಶಬ್ದಗಳು ಸೇರಿ ಸಮಾಸ ಆಗ್ಬೋದು. ನೋಡಿ, ಪೂರ್ವ ಪದ ಉತ್ತರ ಪದ ಅಂತ ನಾವು ತಗೊಂಡಾಗ ಎರಡೂ ಕೂಡ ಸಂಸ್ಕೃತದಿಂದ ಕೂಡಿದಾಗ್ಲೂ ಸಮಾಸ ಅನ್ನುವಂಥದ್ದು ಆಗತ್ತೆ. ಕನ್ನಡ ಶಬ್ದಗಳು ಸೇರಿ ಸಮಾಸವಾಗಬಹುದು. ಇಲ್ಲೂ ಅಷ್ಟೇ, ಪೂರ್ವ ಪದದಲ್ಲೂ ಕನ್ನಡ ಇತ್ತು, ಉತ್ತರ ಪದದಲ್ಲೂ ಕನ್ನಡ ಇತ್ತು, ಸಮಾಸ ಅನ್ನುವಂಥದ್ದು ಆಗತ್ತೆ. ಅಚ್ಚ ಕನ್ನಡ ಶಬ್ದ ತದ್ಭವ ಶಬ್ದಗಳನ್ನು ಸೇರಿಸಿ ಸಮಾಸವಾಗಬಹುದು. ಇಲ್ಲೂ ಅಷ್ಟೇ, ಅಚ್ಚ ಕನ್ನಡ ಶಬ್ದ ಇದ್ದು ತದ್ಭವ ಶಬ್ದಗಳು ಇದೆ ಅಂತ ಹೇಳಿದ್ರೆ ಅವಾಗ್ಲೂ ಕೂಡ ಸಮಾಸ ಆಗತ್ತೆ. ಆದ್ರೆ ಎಲ್ಲಾಗಲ್ಲ ಆಗಿದ್ರೆ. ವೆರಿ ಇಂಪಾರ್ಟೆಂಟ್ ಅಲ್ವಾ. ಕನ್ನಡ ಸಂಸ್ಕೃತ ಶಬ್ದಗಳನ್ನು ಸೇರಿ ಸಮಾಸ ಮಾಡಬಾರದು. ನೋಡಿ, ಒಂದು ಕಡೆ ಪೂರ್ವ ಪದದಲ್ಲಿ ಕನ್ನಡ ಕೊಟ್ಟು ಉತ್ತರ ಪದದಲ್ಲಿ ಸಂಸ್ಕೃತ ಶಬ್ದಗಳಿದ್ದಾಗ ಆ ರೀತಿ ನಾವು ತಗೊಂಡು ಸಮಾಸವನ್ನ ಮಾಡೋ ಹಾಗಿಲ್ಲ. ಒಂದು ವೇಳೆ ಆ ರೀತಿ ಮಾಡಿದ್ರೆ ಅದು ಏನಾಗತ್ತೆ ಅಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್, ಅದು ಹರಿಸಮಾಸ ದೋಷ ಆಗೋಗ್ಬಿಡತ್ತೆ. ಏನಾಗತ್ತೆ, ಹರಿಸಮಾಸ ದೋಷ ಆಗತ್ತೆ. ಕನ್ನಡ ಸಂಸ್ಕೃತ ಶಬ್ದಗಳನ್ನ ಸೇರಿಸಿ ಸಮಾಸ ಏನಾದ್ರೂ ಮಾಡ್ತು ಅಂತ ಹೇಳಿದ್ರೆ ಅದು ಹರಿಸಮಾಸ ದೋಷ ಆಗತ್ತೆ. ಅದಕ್ಕಾಗಿ ನಮ್ಮ ಕೇಶಿರಾಜ ಹೇಳ್ತಾನೆ ಏನಂತ, ಹಾಗೆ ಮಾಡಬಾರದಂತ ಹೇಳಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈಗಾಗಲೇ ಹೇಳಿರುವಂತಹ ಕನ್ನಡದ ಹಿರಿಯ ಕವಿಗಳಲ್ಲಿ, ಈಗ ಆಲ್ರೆಡಿ ತುಂಬಾ ಜನ ಕವಿಗಳು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಇದನ್ನ ಬರೆದು ಬಿಟ್ಟಿದ್ದಾರೆ. ಅಂದ್ರೆ ಹರಿಸಮಾಸಕ್ಕೆ ಸಂಬಂಧಪಟ್ಟಂತೆ ಅವರು ಕನ್ನಡ ಸಂಸ್ಕೃತ ಶಬ್ದಗಳನ್ನ ಸೇರಿಸಿ ಅವರು ಸಮಾಸವನ್ನ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಕೇಶಿರಾಜ ಹೇಳ್ತಾ ಇದ್ದಾರೆ, ಈ ದೋಷವನ್ನ, ಅಂದ್ರೆ ಆ ರೀತಿ ಏನಾದ್ರೂ ಬಂತು ಅಂತ ಹೇಳಿದ್ರೆ
ಈ ರೀತಿ ಕನ್ನಡ ಸಂಸ್ಕೃತ ಶಬ್ದಗಳನ್ನ ಸೇರಿ ಏನಾದರೂ ಸಮಾಸ ಬಂತು ಅಂತ ಹೇಳಿದ್ರೆ ಈ ದೋಷವನ್ನ ಅರಿಸಮಾಸದ ದೋಷ ಅಂತ ಹೇಳಿದ್ನಲ್ಲ ಅದನ್ನ ಎಣಿಸಬಾರ್ದು ಅಂತ ಹೇಳಿದರೆ. ಅಲ್ಲದೆ ಬಿರುದುಗಳಲ್ಲಿಯೂ ಕೂಡ ಇದನ್ನ ಎಣಿಸಬಾರ್ದು ಅಂತ ಏನ್ ಮಾಡ್ತಾ ಇದ್ದಾರೆ ಕೇಶಿರಾಜ ಅಲ್ಲಿ ಹೇಳ್ತಾರೆ. ಹಾಗಿದ್ರೆ ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ ಯಾವ್ಯಾವುದಕ್ಕೆ ನಿಯಮದಲ್ಲಿ ನಮ್ಗೆ ಯಾವ್ಯಾವುದಕ್ಕೆ ಸಮಾಸ ಆಗತ್ತೆ, ಯಾವ್ಯಾವುದಕ್ಕೆ ಸಮಾಸ ಆಗಲ್ಲ. ಸಮಾಸ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಏನಂತ ಕರಿತೀವಿ ಅಂತ ಗೊತ್ತಾಗಿದೆ ಅಲ್ವಾ. ಈಗಾಗಲೇ ಹೇಳ್ದಂಗೆ ನಾನು ಹರಿಸಮಾಸ ಅಂತ ಹೇಳಿದ್ರೆ ಕನ್ನಡ ಪದದೊಡನೆ ಸಂಸ್ಕೃತ ಪದವನ್ನ ನಾವೇನಾದ್ರೂ ಸೇರಿಸಿ ಸಮಾಸ ಮಾಡಿದ್ದೇ ಆಯ್ತು ಅಂತ ಸಮಾಸ ಮಾಡಬಾರದು. ಹಾಗೇನಾದ್ರೂ ನಾವು ಸಮಾಸ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಅದನ್ನ ನಾವು ಹರಿಸಮಾಸ ಅಂತ ಕರ್ಕೊಳ್ತೀವಿ. ಎಷ್ಟು ಸುಲಭ ಇದೆ ಅಲ್ವಾ. ಪೂರ್ವ ಕವಿಗಳು ಬಳಸಿರುವಂತಹ ಅಂದ್ರೆ ಇಂದಿನ ಕಾಲದ ಕವಿಗಳೆಲ್ಲ ಬಳಸ್ಬಿಟ್ಟಿದ್ರಲ್ಲ ಅದು, ಮತ್ತೆ ಅವರ ಬಿರುದುಗಳು ಅಥವಾ ಬಿರುದಾವಳಿಗಳಲ್ಲಿ, ಮತ್ತೆ ಗಮಕ ಸಮಾಸ ಅಂತ ಬರುತ್ತೆ ಸಮಾಸದಲ್ಲಿ, ಮತ್ತೆ ಕ್ರಿಯಾ ಸಮಾಸ ಅನ್ನುವಂಥದ್ದು ಬರುತ್ತೆ. ಇದು ಸಮಾಸದ ವಿಧಗಳಿವೆರಡು ಕೂಡ. ಅದರಲ್ಲಿ ನಾವು ಇದನ್ನ ಪರಿಗಣಿಸಬಾರ್ದು. ಯಾವುದನ್ನ ಹರಿ ಸಮಾಸವನ್ನ ನಾವು ಗಮಕ ಮತ್ತೆ ಕ್ರಿಯಾ ಸಮಾಸ ಮತ್ತೆ ಇದರಲ್ಲಿ ನಾವು ಅದನ್ನ ಪರಿಗಣಿಸಬಾರ್ದು ಅಂತ ಇಲ್ಲಿ ನಿಯಮ ಅನ್ನುವಂಥದ್ದು ಇಲ್ಲಿ ಹೇಳುತ್ತೆ. ಹಾಗಿದ್ರೆ ಪೂರ್ವ ಕವಿಗಳು ಯಾವೆಲ್ಲ ಸಮಾಸಗಳನ್ನ ಮಾಡಿದ್ರು ನೋಡೋಣ. ಯಾವ ರೀತಿ ಇತ್ತು ಅವಾಗ ಅಂತ ಹೇಳಿದ್ರೆ ಮಳೆಯ ಪ್ಲಸ್ ಕಾಲ ಮಳೆಗಾಲ, ದಳದ ಪ್ಲಸ್ ಪತಿ ದಳಪತಿ, ತುರಗದ ಪ್ಲಸ್ ದಳ ತುರಗದಳ. ಇಲ್ಲಿ ಕಾಲ ಪತಿ ದಳ ಇದೆಯಲ್ಲ ಇದೆಲ್ಲ ಸಂಸ್ಕೃತ ಪದಗಳು ಆಗಿರುತ್ತೆ. ಹಾಗೇನೆ ಮಳೆ ಇಲ್ಲಿ ನೋಡಿ ಮಳೆ ಆಗಿರ್ಬೋದು, ದಳ ಆಗಿರ್ಬೋದು, ತುರಗ ಆಗಿರ್ಬೋದು, ಇದೆಲ್ಲ ಏನಾಗಿರುತ್ತೆ ಕನ್ನಡ ಪದಗಳು ಆಗಿರುತ್ತೆ. ಹಾಗೆಯೇ ಬಿರುದುಗಳಲ್ಲಿ ಯಾವ ರೀತಿ ಇರುತ್ತೆ ಧಳಮುಖ ಧವಳ, ರಾಯ ಕೋಲಾಹಲ, ಅಂಕ ತ್ರಿನೇತ್ರ, ಧಳಮುಖಾದಿತ್ಯ. ಹೀಗೆ ಬಿರುದುಗಳನ್ನು ನಾವು ತಗೊಂಡಾಗ ಈ ರೀತಿ ಅರಿಸಮಾಸವನ್ನು ನಾವೆಲ್ಲ ಹೆಣಿಸಬಾರ್ದಾಗಿರುತ್ತೆ. ಹಾಗಾದ್ರೆ ಫ್ರೆಂಡ್ಸ್ ಈಗ ಸಮಾಸದ ವಿಧಗಳನ್ನು ನಾವಿವಾಗ ನೋಡ್ತಾ ಹೋಗೋಣ. ಸಮಾಸದಲ್ಲಿ ಎಷ್ಟು ವಿಧಗಳಿದೆ? ಎಸ್ 8 ವಿಧಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಯಾವ್ಯಾವ್ದದು ನೋಡೋಣ. ತತ್ಪುರುಷ ಸಮಾಸ, ಕರ್ಮಧಾರಿಯ ಸಮಾಸ, ದ್ವಿಗು ಸಮಾಸ, ಹಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುರ್ವೀ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಹೀಗೆ ಸಮಾಸದಲ್ಲಿ 8 ವಿಧಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಫ್ರೆಂಡ್ಸ್ ಇದಿಷ್ಟು ಸಮಾಸ ಅಂದ್ರೆ ಏನು, ಸಮಾಸದ ವಿಧಗಳು ಯಾವ್ಯಾವುದು, ಸಮಾಸದಲ್ಲಿ ಬರುವಂತಹ ನಿಯಮಗಳು ಯಾವ್ಯಾವುದು, ಅದರಲ್ಲೂ ಕೂಡ ಅರಿಸಮಾಸ ಅಂದ್ರೇನು, ಹೀಗೆ ಸಮಾಸದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಹೊಂದಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರೆಯದಿರಿ. ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.